ಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಂಡ ಮೇಲೆ ಕಾಂಗ್ರೆಸ್ನಲ್ಲಿ ಮೂರು ಗುಂಪುಗಳಾಗಿ ಬಡದಾಡ್ತಾ ಇದ್ದಾರೆ. ಆಡಳಿತದ ಕಡೆ ಲಕ್ಷ್ಯ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದರೆ, ಸಿದ್ದರಾಮಯ್ಯನವರು ಮುಂದುವರಿಬೇಕು ಅಂತ ಅವರು ಹೋರಾಟ ಮಾಡ್ತಾ ಇದ್ದಾರೆ. ದಲಿತರು ಇದರ ಮಧ್ಯದಾಗ ಹಣಿಕೆ ಹಾಕಿ ನಮಗೇನಾದರೂ ಅವಕಾಶ ಸಿಗ್ತದೇನೋ ಅಂತ ನೋಡ್ತಾ ಇದ್ದಾರೆ. ಹೀಗಾಗಿ ಆಡಳಿತ ಸಂಪೂರ್ಣವಾಗಿ ಕುಸಿದೋಗಿದೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿಮೀರಿದೆ. ಅಧಿಕಾರಿಗಳಿಗೆ ಭ್ರಷ್ಟಾಚಾರ ಮಾಡಿ ಹಣ ಕೊಡುವತ್ತು ಒತ್ತಡ ಹಾಕಿದ್ದಕ್ಕಾಗಿ ಕೆಲವು ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಗುತ್ತಿಗೆದಾರರಿಗೆ ಬಿಲ್ ಕೊಟ್ಟಿಲ್ಲ ಅಂತೇಳಿ 64,000 ಕೋಟಿ ಬಾಕಿ ಇದ್ದಿದ್ದಕ್ಕಾಗಿ ದಯಾಮರಣ ಕೇಳ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಹಗಲ ಬ್ಯಾಂಕ್ಗಳ ದರೋಡೆ ಆಗ್ತಾ ಇದ್ದಾವೆ, ಕೊಲೆ ಸುಲಿಗೆಗಳಾಗ್ತಾವಿದ್ದಾವೆ, ಮಹಿಳೆಯರ ಮೇಲೆ ಅತ್ಯಾಚಾರ ಆಗ್ತಾಯಿದೆ. ಯಾರೂ ನೋಡುವವರಿಲ್ಲ. ಇಲ್ಲೇ ಬೀದರ್ನಲ್ಲೇ ಬ್ಯಾಂಕ್ ದರೋಡೆ ಮಾಡಿ ಕೊಂದು ಹೋದರು. ಇವತ್ತಿಗೂ ದರೋಡೆ ಮಾಡಿ ಕೊಂದಂಥವ್ರನ್ನ ಹಿಡಿದು ಜೈಲಿಗೆ ಹಾಕುವಂಥ ತಾಕತ್ತು ಈ ಸರ್ಕಾರಕ್ಕಿಲ್ಲ. ಅಂದರೆ ಅಧಿಕಾರದಲ್ಲಿ ಮುಂದುವರಿಯುವಂಥ ನೈತಿಕತೆಯನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಕಳ್ಕೊಂಡಿದೆ. ಕಳೆದ ವರ್ಷ 3,70,000 ಕೋಟಿ ಬಜೆಟನ್ನು ಕೊಟ್ಟಿವಂತ ಹೇಳಿ ಜನರಿಗೆ ಮೋಸ ಮಾಡಿದರು. ಇದುವರೆಗೂ ಸಂಗ್ರಹ ಆಗಿರ್ತಕ್ಕಂಥ ಹಣ 1,72,000 ಕೋಟಿ. ಹಬ್ಬ ಅಂದ್ರೆ ಮಾರ್ಚ್ ಮತ್ತು ಫೆಬ್ರವರಿ ಇನ್ನೊಂದು 50,000, 220 ಆಗ್ತದೆ. 1,50,000 ಕೋಟಿ ಹೇಗೆ ಹೊಂದಿಸ್ತೀರಿ ಅನ್ನೋದು ಜನರ ಮುಂದೆ ಶ್ವೇತಪತ್ರ ಹೊರಡಿಸ್ಬೇಕು. ಈ ವರ್ಷ 4 ಲಕ್ಷ ಕೋಟಿ ಇಡ್ತೀವಿ ಅಂತೀರಿ. 4 ಲಕ್ಷ ಕೋಟಿಗೆ ಬಜೆಟ್ಟಿಗೆ ಹಣ ಎಲ್ಲಿ ತರ್ತೀರಿ? ಸೋರ್ಸ್ ಏನದ ಹೇಳಬೇಕು. ಅದನ್ನು ಹೇಳ್ದೇ ಬರೀ ಬಂಡತನದಿಂದ ನಾವು ಬಜೆಟ್ ಮಂಡಿಸಿದ್ದೀನಿ, ದೊಡ್ಡ ಬಜೆಟ್ ಮಂಡಿಸಿದ್ದೀನಿ, SC ST ಅಷ್ಟು ಕೊಟ್ಟಿನಿ ಇಷ್ಟು ಕೊಟ್ಟಿನಿ ಅಂತಾರೆ. SC ST ಈ ವರ್ಷ ಟೋಟಲಿ ಖರ್ಚಾದದ್ದು 22%. ನಿಗಮಗಳಿದ್ದಾವೆ. ಅಂಬೇಡ್ಕರ್ ನಿಗಮ, ವಾಲ್ಮೀಕಿ ನಿಗಮ, ಬಂಜಾರ ನಿಗಮ, ಆದಿಜಾಂಬವ ನಿಗಮ, ಇಂಥ ಅನೇಕ ನಿಗಮಗಳಿದ್ದಾವೆ. ಎಲ್ಲ ನಿಗಮಗಳಿಗೆ ಕೂಡಿ 3,380 ಕೋಟಿ ಕೊಟ್ಟಿದ್ದಾರೆ. 3,380 ಕೋಟಿ ಒಳಗೆ ಅವ್ರು ಬಿಡುಗಡೆ ಮಾಡಿದ್ದು ಕೇವಲ 80 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಎಲ್ಲ ಯೋಜನೆಗಳು ನಿಂತು ಹೋಗಿದ್ದಾವೆ. ಇವತ್ತು ಗಂಗಾ ಕಲ್ಯಾಣ ಇಲ್ಲ, ಭೂ ಒಡೆತನ ಯೋಜನೆ ಇಲ್ಲ, ನೇರ ಸಾಲ ಇಲ್ಲ, ಯಾವುದೂ ಇಲ್ಲ. ದಲಿತರಿಗೆ ಮಾಡಿದಷ್ಟು ಅನ್ಯಾಯ ಸಿದ್ದರಾಮಯ್ಯನವ್ರ ಸರ್ಕಾರ, ಹಿಂದೆ ಯಾವ ಸರ್ಕಾರವೂ ಕೂಡ ಸಿದ್ದರಾಮಯ್ಯನವ್ರು ಮಾಡಿದಷ್ಟು ಅನ್ಯಾಯವನ್ನು ಮಾಡಿಲ್ಲ. ಅದಕ್ಕಾಗಿ ನಾವು ಒತ್ತಾಯ ಮಾಡ್ತೀವಿ, ಕೂಡಲೇ ಈ ವರ್ಷ 7ನೇ ತಾರೀಕಿಗೆ ಏನು ಬಜೆಟ್ ಮಂಡನೆ ಮಾಡ್ತೀರಿ, ಆ 7ನೇ ತಾರೀಕಿನ ಬಜೆಟ್ನಲ್ಲಿ 85,000 ಕೋಟಿ ಇಡಬೇಕು. ಹಿಂದಿನ ವರ್ಷದ 60,000, ಈ ವರ್ಷದ್ದು ಸೇರಿ 85,000 ಕೋಟಿ ಇಡಬೇಕು. 25,000 ಕೋಟಿ ಹಿಂದಿನ ವರ್ಷದ ಬಾಕಿನೂ ಕೊಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಆ ಹಣವನ್ನು ಶಿಕ್ಷಣಕ್ಕೆ, ಅವ್ರಿಗೆ ಗಂಗಾ ಕಲ್ಯಾಣಕ್ಕೆ, ಭೂ ಒಡೆತನಕ್ಕೆ, ಉದ್ಯೋಗಕ್ಕೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಬರ್ರಿ ಮೀಡಿಯಾದವ್ರು ಈ ಕಡೆ ಬನ್ನಿ, ಪೊಲೀಸರು ಈ ಕಡೆ ಬನ್ನಿ. ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಸರ್ವಿಸ್ ಪೂರ್ವ ಒತ್ತಾಯ. SP DSP ಹಣವನ್ನು ದುರ್ಬಳಕೆ ಮಾಡಿಕೊಳ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ನಾವು ಎಚ್ಚರಿಕೆಯನ್ನು ಮನವಿ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಿದ್ದು ಜಿಲ್ಲಾಧಿಕಾರಿಗಳ ಮುಖಾಂತರ. ಮಾನ್ಯ ಜಿಲ್ಲಾಧಿಕಾರಿಗಳು ಬೇರೆ ವಿಷಯದ ಕುರಿತು ಮಾತಾಡಬೇಕಂತ ವಿನಂತಿಯನ್ನು. ಬೇರೆ ವಿಷಯ ನಮಗೆ ಕೊಟ್ಟಿದ್ದಾರೆ ಸರ್ಕಾರದಲ್ಲಿ
ಅದ್ರ ಮೇಲೆ ಒಂದು ಎನಿಸಲು ಹಾಕ್ಬಿಟ್ಟು